ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಇವತ್ ನಿನ್ನ ಬಿಡೋ ಮಾತೇ ಇಲ್ಲ. ನಿನ್ನಾಟ ಮುಗೀತು ಶರ್ವರಿ. ನೀನೆಲ್ಲೋದು ನಾವು ಬಿಡಲ್ಲ. ನಮ್ ಮೀರಾನ ನಮ್ ಕೈ ಕೊಟ್ಬಿಡು, ಹಾಗೆ ಅಪ್ಪನ್ನು ಬಿಟ್ಬಿಡು. ಬಿಡ್ತೀನಿ ನೋಡೀಗ, ಹೋಗಿ ಅವರನ್ನ ಕೊಂದು ಬಿಡಿ. ಸರಿ ಅಕ್ಕ, ನೀವು ಕಾರಲ್ಲೇ ಕೂತೀರಿ. ಮೀರನ ಕೊಟ್ಬಿಡು, ಇಲ್ಲ ಅಂತಂದ್ರೆ ಆ ರೌಡಿಗಳಿಗಾದ ಗತಿನೇ ನಿನಗೂ ಆಗುತ್ತೆ. ಏನೇ ಆದ್ರೂ ನಾನು ಉಳ್ಳ ಕೊಡಲ್ಲ. ಪಾಪನ್ ಕರ್ಕೊಂಡೋಗಿ ವಿಷಯ ನೋಡ್ಕೊಂತೀನಿ. ನಾನು ಇಲ್ಲೇ ಇದ್ರೆ ಸಮರ್ಥ ನನ್ನನ್ನು ಬಿಡಲ್ಲ. ಮೊದಲಿನಿಂದ ಹೊರಡ್ಬೇಕು. ಶರ್ವರಿ ಮತ್ತೆ ಕಣ್ಣಿಗೆ ಮಣ್ಣೆರ್ಚಿ ಮಾಯ ಆದ್ಲು. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಶರ್ವರಿ. ಅಪ್ಪಂದೆಲ್ಲ ಕರ್ಕೊಂಡೋದ್ಲು, ಏನ್ ಮಾಡ್ತಾಳೋ? ಇಷ್ಟೊತ್ತಾದ್ರೂ ಮಾವ ಅಮ್ಮ ಮಗುನ್ ಕರ್ಕೊಂಡು ಬರ್ಲೇ ಇಲ್ಲ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಮಾವ. ಮೀರಾ ಬರ್ತಾಳೋ ಇಲ್ವೋ? ಅವಳು ಬರ್ತಾಳೆ ಅಂತ ಜೀವ ಹಿಡ್ಕೊಂಡು ಕಾಯ್ತಾ ಇದ್ದೀನಿ. ಇಷ್ಟಾದ್ಮೇಲೆ ನಾವು ಕಾಯ್ತಾ ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ ಕಣಮ್ಮ. ನೀನು ಆಗ್ಲೇ ನನ್ನನ್ನು ತಡಿಬಾರ್ದಿತ್ತು. ನಾನು ಹೋಗೋದಕ್ಕೆ ಬಿಡಬೇಕಾಗಿತ್ತು. ಈಗಲಾದ್ರೂ ಹೋಗ್ತೀನಿ, ಅಲ್ಲಿ ಏನಾಗ್ತಿದೆ ಅಂತ ನೋಡ್ತೀನಿ. ಮೀರಾ, ಮಗಳೇ, ಎಷ್ಟು ದಿನ ಆಗಿತ್ತು ನಿನ್ ನೋಡಿ. ಬಂದ್ಬಿಟ್ಟೇಕಂತ ಇಷ್ಟು ದಿನ ಈ ಅಮ್ಮನ್ ಬಿಟ್ಟು ಹೇಗಿದ್ದೆ ನೀನು? ನೀನಿಲ್ಲದೆ ನನ್ಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ನೀನ್ ಬರೋದು ಒಂದು ನಿಮಿಷ ತಡ ಆಗಿದ್ರು ನನ್ ಜೀವ ಏನಾಗ್ತಿತ್ತೋ ಗೊತ್ತಾಗ್ತಿಲ್ಲ. ಸದ್ಯ ದೇವ್ರ ದೊಡ್ಡವನು, ನಮ್ಮ ಮೀರಾ ಸೇಫ್ ಆಗಿ ಬಂದ್ಲು. ಮೀರಾ ಪುಟ್ಟ, ನೀನಿಲ್ದೆ ನಾವೆಲ್ಲ ಎಷ್ಟು ದುಃಖ ಪಡ್ತಿದ್ವಿ ಗೊತ್ತಾ? ನಮ್ಮ ಮನೆ ಕಳೆದೋಗಿರೋ ಖುಷಿ ಎಲ್ಲ ವಾಪಸ್ ಬಂತು. ನೀವಿಬ್ರು ಯಾಕೆ ಸುಮ್ಮನೆ ಇದ್ದೀರಾ? ಮೀರಾ ಮನೆಗೆ ಬಂದಿರೋದಕ್ಕೆ ಸಂತೋಷ ಪಡೋದು ಬಿಟ್ಟು ಸಪ್ಕಿದಿರಲ್ಲ. ಹೌದು, ಅಣ್ಣ ಇಲ್ಲಿ. ಅವಿ, ಏನಾಯ್ತು ಹೇಳೋ? ಯಾಕಿಬ್ರು ಸುಮ್ಮನೆ ಕೂತಿದ್ದೀರಾ?
ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಮಾವ ಎಲ್ಲಿ? ಏನಾಯ್ತು? ಮಾತಾಡಿ. ಏನಂತ ಹೇಳಿ, ಆ ಶಾರ್ವರಿ ಅಪ್ಪನ್ನ ಕರ್ಕೊಂಡು ಹೋಗಿದ್ದಾಳೆ. ಏನೋ ಅಣ್ಣನ್ನ ಶಾರ್ವರಿ ಕರ್ಕೊಂಡು ಹೋದ್ಲಾ? ಎಲ್ಲಿಗೆ? ಹೇಗೆ? ಅಮ್ಮ ಅಪ್ಪ ರಾಧಾ ಅವ್ರನ್ನ ಕರ್ಕೊಂಡು ಆ ಶಾರ್ವರಿ ಹೇಳಿದ ಜಾಗಕ್ಕೆ ಹೋಗಿದ್ರು. ಅಣ್ಣ ಈಗ ಶಾರ್ವರಿ ಹಿಡಿತದಲ್ಲಿದ್ದಾನ? ಹಾಗಾದ್ರೆ ಅವಳು ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಲು. ನಾವು ಅಣ್ಣ ಅದಕ್ಕೆ ಇಬ್ರನ್ನೇ ಕಳಿಸಿ ತಪ್ಪು ಮಾಡಿದ್ವಿ. ಅಣ್ಣನ್ನ ಅವಳ ಜೊತೆ ಕರ್ಕೊಂಡು ಹೋಗೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ವಿ. ಇನ್ನೂ ಅವಳನ್ನು ಸುಮ್ಮನೆ ಬಿಡಬಾರ್ದು. ಆ ಶಾರ್ವರಿ ಯಾಕೆ ಹೀಗೆ ಆಡ್ತಿದ್ದಾಳೆ? ಇಷ್ಟು ದಿನ ನಮ್ಮ ಪಾಪನ್ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸತಾಯಿಸಿದ್ಲು. ಈಗ ನೋಡಿದ್ರೆ ಮಾವನ್ನ ಇವ್ಳ್ದು ತುಂಬಾನೇ ಅತಿ ಆಯ್ತು. ಶಾರ್ವರಿ ಮಾಧವ್ ಅವ್ರನ್ನ ಯಾಕೆ ಕಿಡ್ನಾಪ್ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವಳ ಉದ್ದೇಶ ಆದ್ರೂ ಏನು? ಅವಳ ದ್ವೇಷ ಇದ್ದಿದ್ದು ಮಾಧವ್ ಅವ್ರ ಮೇಲೆ, ನನ್ನ ಮೇಲೆ. ಆದ್ರೆ ಈಗ ಅವ್ರನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾಳೆ. ಅವಳೇನಾದ್ರೂ ಮಾಧವ್ ಅವ್ರ ಜೀವಕ್ಕೆ ಅಪಾಯ ಮಾಡಿದ್ರೆ? ಅದಕ್ಕೆ ಅಣ್ಣಂಗೇನೂ ಆಗಲ್ಲ, ನೀವು ನೊಂದ್ಕೋಬೇಡಿ. ಅಣ್ಣಂಗೇನಾದರೂ ಆದರೆ ನಾವೆಲ್ಲ ಅವಳನ್ನು ಸುಮ್ಮನೆ ಬಿಡಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಅಪ್ಪನಿಗೇನು ಆಗಲ್ಲ. ಅವಳ ಅಪ್ಪನ್ನ ಎಲ್ಲೇ ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ರು ನಾನು ಅವ್ರನ್ನ ಹುಡುಕ್ತೇನೆ. ಮಾಧವ್ ಅವರು ನಾನು ಹೋದಾಗ ಖುಷಿಯಾಗಿ ಹೋಗಿದ್ವಿ. ನಮ್ಮ ನೀರನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀವಿ, ಅವಳ ಜೊತೆ ಆಟ ಆಡ್ಬೋದು, ಮುದ್ದು ಮಾಡ್ಬೋದು ಅಂತ. ಆದ್ರೆ ಈಗ ನೋಡಿದ್ರೆ ಮೀರಾ ಮನೆಗೆ ಬಂದಿದ್ದಾಳೆ, ಮಾಧವ್ ಅವರು ಆ ಶಾರ್ವರಿ ಕೈಲಿ ಸಿಕ್ಕಾಕೊಂಡಿದ್ದಾರೆ. ಆ ಶಾರ್ವರಿ ಮಾಧವ್ ಅವ್ರಿಗೇನಾದ್ರೂ ಮಾಡ್ತಾಳ ಅಂತ ಭಯ ಆಗ್ತಾ ಇದೆ. ನಾವೆಲ್ಲ ಇದೀವಲ್ಲ, ಹೇಗಾದ್ರೂ ಮಾಡಿ ಅಣ್ಣನ ಕರ್ಕೊಂಡು ಬರ್ತೀವಿ. ನೀವು ಸಮಾಧಾನ ಮಾಡ್ಕೊಳ್ಳಿ.